ಏ ಅಂಬುಜಿ. ಓ ಇಷ್ಟೊತ್ತ ಬರೋದು? ಆಶಂಕನಿಲ್ಲ. ಆಶಂಕನು ಹಂಗೆ ಹೋದ್ನು. ಅವನ್ಕೇನು ಅರ್ಜೆಂಟ್ ಕೆಲಸ ಅಂತ ಹೋದ್ನು. ಮಗ ಸವಿತಮ್ಮನ ಕರ್ಕೊಂಬಂದಿದ್ದಿ. ಅಲ್ಲಲೇ ಬೋಲೆ ಕೆಲಸ ಮಾಡ್ತೀಯಲ್ಲೇ ನಿನ್ಗೆ. ನಾನು ಅಷ್ಟೆಲ್ಲ ಧೈರ್ಯ ಹೇಳ್ತೀನಿ ಎತ್ತು ತಾಯಿಕಿನ್ನ. ನನ್ನ ಮಾತು ಇಷ್ಟೇ ನನಗೆ ನೀನು ಬೆಲೆ ಕೊಡೋದು ಲೇ ಸವಿತೆ. ಅತ್ತೆ ನನ್ನಿಂದ ದಿನ ಯಾಕ ಮನೆ ಹತ್ರ ಜಗಳ ಅಂತತ್ತೆ. ಅವಳೆ ಜಗಳ ಮಾಡಕ್ ಬರೋಳು. ಅಯ್ಯ ಅವಳು ಕಿತ್ತೋದ್ ಮಕ್ಕಷ್ಟು ಬೆಂಕಿತ್ತು. ಒಳ್ಳೆ ಸರಿಯಾಗಿದ್ಯಾ ಬಿಡು ನೀನು. ಕಾರುಣ್ಯ, ಕಾರುಣ್ಯ. ಏನ್ ತಾತ? ಬಾಂಬ ಇಲ್ಲೇ. ಏನ್ ತಾತ? ಅಮ್ಮ ನೀನು ಅದೇನೋ ಲಾಯರ್ ಆಫೀಸ್ಗಂತ ಒಂದು ಮನೇನ ರೆಡಿ ಮಾಡ್ಕೊಂಡಿದ್ದಲ್ಲ. ಹ್ಞೂ. ಆ ಮನೇನ ಈ ಕಡೆ ಬಾಗಿಲು ತೆಗೆದ್ಬಿಟ್ಟು ಸವಿತಮ್ಮನ್ಕ ಮನೆ ಬಿಟ್ಕೊಟ್ಬಿಡಮ್ಮ. ನಿನಗೆ ಬೇಕಾದ್ರೆ ಬೇರೆ ಮಾಡ್ಕೊಡ್ತೀನಿ. ಬೇರೆ ಮಾಡ್ಕೊಡೋದೇನು? ಸದ್ಯ ಅಮ್ಮನ ಮನೆ ಮಕ್ಕಳು ನೋಡ್ಕೊಂಡು ಆರಾಮಾಗಿ ಮನೆಗಿದ್ರೆ ಅಷ್ಟೇ ಸಾಕು. ಆಫೀಸು ಗಿಫೀಸು ನಮ್ಗೇನು ಬೇಕಾಗಿಲ್ಲ. ಹ್ಞೂ ಸರಿ ತಾತ. ತಾತ ಹಳೆ ಒಂದಷ್ಟು ಸೋಪ್ ಆಗ್ಲಿದ್ವು, ಅವು ತೆಗೆದ್ಬಿಡೋದ ಅಲ್ಲೇ ಇರ್ಲಿ. ನೀನು ಏನು ಕರ್ದಿಸ್ಬಿಡಮ್ಮ. ಆ ಅಮ್ಮನ್ಕ ಆ ಮನೆ ಬಿಟ್ಕೊಡು ಆಯ್ತಾ. ಈ ಮನೆಯವ್ರು ಅಷ್ಟು ಚಿಕ್ಕದಾಯ್ತು. ಈ ಕಡೆ ಬಾಗಿಲು ತೆಗೆದ್ಬಿಟ್ಟು ಆ ಕಡೆ ಬಾಗಿಲು ಹಾಕ್ಬಿಡು. 2 ಬಾಗಿಲಾಗೂ ಬೇಕಾದ್ರೆ ಓಡಾಡ್ಕೊಂಡ್ಲಿ. ಹ್ಞೂ ಸರಿ ತಾತ ಆಯ್ತು. ಆ ಮನೇನ ಆ ಅಮ್ಮನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಇವಾಗ ಯಾಕೆ ಆ ಅಮ್ಮನ ಮನಸ್ಸು ಉಳ್ಳುಳ್ಳಿಗಿರೋದು? ನನಗಂತ ಏನೂ ಆಧಾರ ಇಲ್ಲ. ನಾನು ಯಾಕೆ ಇಲ್ಲಿರ್ಬೇಕು ಅಂತ. ಒಂದು ಮನೆ ಅಂತ ಇದ್ರೆ ಆ ಅಮ್ಮನ್ಗೆ ಒಂದು ಧೈರ್ಯ ಇರ್ತದಲ್ಲ. ಯಾರೆಲ್ಲನ ಹೋಗ್ಕೊಳ್ಳಿ ಬಿಡು, ನಂಗಂತ ಒಂದು ಮನೆ ಅದಲ್ಲ ಅಂತ ಅದೊಂದು ಧೈರ್ಯ ಇರ್ತದೆ ಮನ್ಸಾಗ. ರಾಮು ಕೇಳಿ ಅದನ್ನು ಏರ್ಪಾಟ್ ಮಾಡ್ತೀನಿ. ಆ ಅಮ್ಮನ ಹೆಸರಿಗೆ ಬರ್ಕೊಡ್ತೀನಿ. ಸರಿ ತಾತ ಆಗ್ಬೋದಾ? ಅದನ್ನು ಬೀಗ ತೆಗ್ದು ಕೊಟ್ಬಿಡಮ್ಮ ಆ ಅಮ್ಮನ್ಕ. ಸವಿತಾ ಆಂಟಿ ಯಾಕಂಟಿ ಹಿಂಗೆಲ್ಲ ಮಾಡ್ಬಿಟ್ರೆ? ಕೇಳು ಮನೆ ಬೀಗ ಎತ್ಕೊಂಬತ್ತೀನಿ ಆಂಟಿ. ಏ ಸವಿತಾ ಎತ್ತ ಹೋಗಬೇಡ, ಇಲ್ಲೇ ಬಿದ್ದಿರು. ಓಹೋ ಅಲ್ಲ, ಅವಾಗೆಲ್ಲನೂ ನಮ್ಮ ಕೃಷ್ಣ ಮಾಮನ ನನ್ನ ಏನೇನೋ ಅನ್ಬಿಟ್ಟು ನಮ್ಮ ಮೇಲೆ ಅಷ್ಟು ದೂರಗಳಾಗಿ ಅವಾಗ ಅಷ್ಟು ಧೈರ್ಯವಾಗಿದ್ದೆ. ಇವಾಗ ಯಾಕೆ ಹಿಂಗಾಗೋಗಿದ್ಯಾ? ಬಾವಾ ಇನ್ನ ಗ್ಯಾಪ್ ಕೈಕೊಂಡಿದ್ಯಾ ನೀನು? ಹ್ಞೂ ಮರ್ತೋಗ್ತೀನಿ. ಮರ್ತೋಗಲ್ಲ, ಇನ್ನ ಗ್ಯಾಪ್ ಕೈಕೊಂಡಿದ್ದೀನಿ ನಾನು. ಅಷ್ಟು ಧೈರ್ಯವಾಗಿ ಇರು, ಯಾರೇನು ಮಾಡಲ್ಲ. ಇವಾಗ ನಮ್ಮ ಅಪ್ಪನ ಹೇಳಿಲ್ಲ ಮನೆ ಹೆಸರಿಗೆ ಬರ್ಕೊಡ್ತೀನಿ ಅಂತ, ಬರ್ಕೊಡ್ತಾನೆ. ಲೇ ಹುಡುಗಿ ಚೆನ್ನಾಗವಳೆನಾ? ಹ್ಞೂ ಚೆನ್ನಾಗವಳೆ. ಹೌದಾ? ನಾವೆಲ್ಲ ಯಾವಾಗಂತೆ ಹೋಗೋದು ನೋಡ್ಕೊಂಬರಕ್ಕ? ಅಪ್ಪನ ಹೇಳ್ತಾನಿರು. ಲೇ ಹುಡುಗಿ ಪರವಾಗಿಲ್ಲೇನೆ ಸವಿತಾ, ನೀನು ಅವ್ರ ಮನೆಗೆ ಇದ್ದಂತೆ? ಹ್ಞೂ ಅತ್ತೆ ಒಳ್ಳೆ ಹುಡುಗಿ ಪಾಪ. ಒಬ್ರು ಸುತ್ತಿಗೆ ಹೋಗಲ್ಲ, ಒಬ್ರು ಬಸ್ ಸ್ಟಾಪ್ಗೆ ಹೋಗಲ್ಲ. ಓದಿಲ್ಲ ಅಷ್ಟೇ, SLC ಓದೋಳೆ. ಒಳ್ಳೆ ಹುಡುಗಿ, ಗುಣವಂತೆ ಅತ್ತೆ. ನಾನು ಅವ್ರ ಮನೆಗಿರೋಷ್ಟು ದಿವಸನೂ ಅಕ್ಕ 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 ಅಂತ ಪ್ರಾಣ ಬಿಟ್ಕೊಂಡಳು. ಒಳ್ಳೆ ಹುಡುಗಿ. ಅವ್ರ ಅಮ್ಮನ ಕೊಂಚೂರು ಬಾಯಿ ಮುಂದೆ ಅದ್ರ ಮುನ್ಸು ಒಳ್ಳೇದು. ಹೌದಾ? ನಮಗೂ ಅಂಥ ಹುಡುಗಿನ ಬೇಕಾಗಿರೋದು ಬಿಡಮ್ಮ. ಅಮ್ಮನ ಓದಿ ಏನು ಸಂಬಳ ತಂದಾಕೋದು ಬೇಡ. ಮನೆಗೆ ಅವನ್ಗೆ ಬಿಸಿ ಬಿಸಿ ಬೇಯಿಸ್ಕೊಂಡು ಬಿದ್ದಿದ್ರೆ ಅಷ್ಟೇ ಸಾಕು. ಅದೆಲ್ಲ ಪರವಾಗಿಲ್ಲ ಅತ್ತೆ, ಅದೆಲ್ಲ ಪರವಾಗಿಲ್ಲ, ಮಾಡ್ತಾಳೆ. ಲೇ ಹೋಗ, ನಿಮ್ಮ ಅಮ್ಮನ ಬಂದಲ್ಲ, ಹೋಗ ಏನ್ರನ್ನ ಮಾತಾಡ್ಸ್ಕೊಂಬ ಹೋಗ. ಓದ್ತೀನಿ ಅಜ್ಜಿ ಹೇಳ್ಬಿಟ್ಟು ಅವಳು ಪಾಪ ಮಾಡ್ಕೊಂಡವಳೆ. ಎಲ್ಲ ನಿನ್ನಿಂದನೇ ಆಗಿತ್ತು. ಯಾಕೆ ನೀನು ಅತ್ತೆನ ಬೈದಿದ್ವು, ಏನು ಮಾಡೋಕ್ಕತ್ತೈತೆ ಅಂತ ಬೇಜಾರು ಮಾಡ್ಕೊಂಡವಳು ಅವಳು. ಹೋಗಿ ಅವಳು ಮಾತಾಡ್ಸ್ಕೊಂಡು ಕರ್ಕೊಂಬರ್ತೀನಿ. ನಾವು ಅಮ್ಮನ ಮಾತಾಡ್ಸ್ಬೇಕಂತೆ. ಹೋಗು, ನಾವು ನೋಡ್ಕೊಂತೀವಿ. ಹೋಗ ನಿಮ್ಮ ಅಮ್ಮನ ನೀನು ಬಾಯಿರೋಷ್ಟು ಬದ್ವಾಗಿ ಇಕ್ಕಳು. ಹಿಂಗೆ ಸಂಧ್ಯಾ ಆಂಟಿ ಮಾತು ಕೇಳಿ ನಮ್ಮ ಅಮ್ಮನ ಮೇಲೆ ಜಗಳ ಮಾಡಿಬಿಟ್ಟೆ. ಅಜ್ಜಿ ಅಮ್ಮ ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ. ನೀನು ಮಾತಾಡ್ಸ್ಬೇಕಂತೆ. ನಾನು ಹೋಗಿ ಬರ್ತೀನಮ್ಮ. ಸರಿ ಹೋಗಿ ಕರ್ಕೊಂಬ ಹೋಗಪ್ಪ. ಅಲ್ಲೇ ಅವಳು ದಿಗ್ಲು ಬಿತ್ಕೊಂಡು ಹೋಗಿದ್ಯಲ್ಲೇ ನೀನು. ಆ ಡೈವರ್ಸ್ ಒಂದು ಕ್ಯಾನ್ಸಲ್ ಆಗಿಬಿಟ್ಟಿದ್ರೆ ನಾನು ದಿಗ್ಲೇ ಬೀಳ್ತಾ ಇರಲಿಲ್ಲ ಅತ್ತೆ. ಅದು ಡೈವರ್ಸ್ ಬೇರೆ ಕ್ಯಾನ್ಸಲ್ ಆಗಿಲ್ಲಲ್ಲ, ಅದಕ್ಕೆ ದಿಗ್ಲು ನಂಕ. ಕ್ಯಾನ್ಸಲ್ ಆತದ್ ಬಿಡು. ಬಾ ಸವಿತಾ ಆಂಟಿ. ಅಲ್ಲ ನಮ್ಮ ವಿಹಾನ್ಗನು ನಾದ ಅಂದ್ಬಿಟ್ಟು 10 ರೂಪಾಯಿ ಇಸ್ಕೊಂಡು ಹೋದ ಮಗುವ ಇಂದವರೆಗೂ ಪತ್ತ ಇಲ್ಲಲ್ಲ. ಎಲ್ಲ ಹೊರ್ತು ಮಗುವ? ಲೇ ಸರೋಜಿ, ಇವಳು ಮಗ ಮುಚ್ಚೋಗ ನಿದ್ದೆ ನಾ ಬರೋಗೆ ಓದ್ಕೊಂಬಂದ್ಬಿಟ್ಟವಳಲ್ಲಮ್ಮ. 24 ಗಂಟೆ ನಿದ್ದೆ ಅವಳು ಮಾಡಾಕ್ತಾಳೆ. ಇವಳು ತಿನ್ನೋದು ಮಲ್ಕೊಳ್ಳೋದು. ಆ ಮಗುನ ಎತ್ಕೊಳಗ ಅವಳು ಕೊಡ್ತೀನಿರಲ್ಲ ಯಾವಳವಳೆ. ಲೇ ಕೆಲ್ಸಕ್ಕೆ ಬರ್ತಾಳೆ ಸರೋಜಿ. ಏನತ್ತೆ ಹಂಗೆ ಬರ್ಕೊಂಡು ಸಾಯ್ತಾ ಇದೆಯಾ? ನಿಂದೊಂದು ತಲೆ ನೋಡಂಕ ನಮ್ಗೆ ನಿದ್ದೆ ಹೋಗೋಕ್ಕೂ ಬಿಡಲ್ಲ. ಅದು ಮಾಡಿದಾಗ ಅದೇನೋ ಪೈಪುಗಳಾಕ್ಸವ್ ನನ್ನ ಗಂಡು. ಪೈಪುಗಳಿಗೆ ಮ್ಯಾಲ್ಗೆ ಹೋಗೋದಂತೆ, ಜುಯ್ ಅಂತ ಸುತ್ತು ನೀರು ಹೋಗೋದಂತೆ. ನೀರು ಕಟ್ಟೋದಿದ್ದಿದ್ರೆ ಹೋಗಿ ಕೆಲಸ ಮಾಡ್ತಾರಿಲ್ಲ, ಮೈ ಮುರಿತಾರಿಲ್ಲ ಇವಳು. ಈ ಹಳಾದೋಳ ಹತ್ರ ನಂಗೆ ನೆಮ್ಮದಿನೇ ಇಲ್ಲಮ್ಮ. ಏನತ್ತೆ ನಿದ್ದು? ಎಲ್ಲೇ ಮಗು ಎಲ್ಲೇ? ಅಯ್ಯೋ ಇಲ್ಲ, ಮನೆಗೆ ಆಡ್ಕೊಂಡಿದ್ನಲ್ಲ, ತೆಗೆದು ಕಪಾಳಕ್ಕೆ ಕೊಟ್ಟಿದ್ದೀನಂದ್ರೆ ಹೆಂಗಿರ್ಬೇಕು? ನೀನು ಕಿತ್ತೋದ್ ಮಕ್ಕಷ್ಟು ಬೆಂಕಿತ್ತು. ಎಲ್ಲ ಮಗು? ಅತ್ತೆ ಮನೆಗೆ ಇದ್ನಲ್ಲ ಅತ್ತೆ ನಾನು ಮಲ್ಕೊಂಡಾಗ. ರಾಧಾ, ಏ ರಾಧಮ್ಮ ಪಾರೆ, ಎಷ್ಟೊತ್ತಾಯ್ತಾ ಇಲ್ಲಿಗೆ ಬಂದು ನೀನು? ನೋಡಲೆ ಅವಳು ಮಗುನ ಹುಡ್ಕೊಂಬತ್ತವಳೆ. ಏನಿಗೆ ಇಬ್ಬರು ಪತ್ತೆ ಇಲ್ಲ, ಎತ್ತೋಗ್ಬಿಟ್ರೆ ಯಾರ ನಮ್ಮ ಮಕ್ಕಳು ಕಳ್ರೆ ಇಟ್ಕೊಂಡು ಹೋದ್ರೆ ಹೆಂಗೆ? ಸವಿತಾ ಬಂದ್ಲಾ ಸರೋಜಿ? ಬಂದವಳೆ ಸವಿತಾ. ಅಲ್ಲ ಚಿಕ್ಕತೆ, ವಿಹಾನು ಅವಳು ಆರಾಧನಾ ನಿಮ್ಮ ಮನೆ ಹತ್ರ ಇಲ್ಲ? ಇಲ್ಲಲೇ ಅಮ್ಮ, ಯಾವ ಕಾಲದಾಗ ಇಬ್ರು ಬಂದವರು ಕಾಸುಗಳು ಇವನು ನಾನು ಎತ್ಕೊಂಡ್ಬಂದಿದ್ದೀನಿ ಬಾ ಅಂತಂದು ಇವಳು ಕುರ್ಕುರೆ ಅಂತ ಅನ್ಕೊಂಡು ಈಚೆಗೆ ಬಂದ್ಲು. ಎಲ್ಲಮ್ಮ ಎಲ್ಲ ಅವನು? ಅತ್ತೆ ಅವನು ಇಲ್ಲ ಅವಳು ಇಲ್ಲ ಅತ್ತೆ. ಅಯ್ಯೋ ನಿಮ್ಮ ಮಕ್ಕಳು ತಗೋ ಮಕ್ಕಳೆಲ್ಲ ಇಬ್ರು ಮೊದಲೇ ಸಿದು ಮಕ್ಕಳವು. ಅಯ್ಯೋ ಅತ್ತೆ, ಏನೋ ಬಡ್ಡಿ ಬಂಗಾರಮ್ಮನೇ ನಾವು ಎತ್ಕೊಂಡು ಹೋಗ್ಬಿಟ್ಲ ಹೆಂಗೆ ಮಗುನ? ಮಗಳು ಕೊಡಕ್ಕ ಅವನೇನೋ ಅವಳು ಎತ್ಕೊಳ್ಳೋದ್ಲು ಇವಳು. ಅಮ್ಮ ಎಲ್ಲವ್ರ ಇಬ್ರು ಹಂಗೆ ಹೋಗಿ ಒಂದು ದೂರ ಹಂಗೆ ಸುತ್ತಾಕೊಂಬತ್ತೀನಿ. ಸುಮ್ಮನೆ ಅನ್ಬೇಡ್ರಿ. ಇವಳು ಹೊಟ್ಟೆ ಉದ್ದೋಗ ಹೇಳಮ್ಮ. ಏ ಸುನೀತಾ, ಇವಳು ಹೋಗಿ ಬಂದವಳೆ ಅಂಟಾಕೊಂಡು.
ತಿನ್ನೋದು ಚೆನ್ನಾಗಿ ಎಮ್ಗೊಟ್ಟು ಮಾಡ್ಕೊಂಡು ಮಲ್ಕೊಳೋದು. ಇವಾಗ ಬಂದವಳೆ ಮಗು ನೋಡ್ಕೊಂಡು. ಯಾವಳವಳೆ ಅಂಬುಜಿ, ನಿಂದೆಷ್ಟು ಅಷ್ಟು ನೋಡ್ಕೊ, ಬಾಯಿ ಮುಚ್ಕೊಂಡಿರುವ. ನಾನು ಸುದ್ದಿಗೆ ಬಂದಿದ್ದೆ ಅಂದರೆ ಬಟ್ಟೆಗೆ ಹೋಗ್ದಂಗೆ ಒಗ್ದಾಕ್ಬಿಡ್ತೀನಿ. ಏನು ನಿಮ್ಮಪ್ಪನ ಮನೆಯಿಂದ ತಂದಾಕಿದ್ಯಾ? ಯಾವಾಗ ನೋಡು ಅಷ್ಟು ತಿಂತೀಯ ಇಷ್ಟು ತಿಂತೀಯ, ಅಷ್ಟಪ್ಪ ಇದೆಯಾ ಇಷ್ಟಪ್ಪ ಇದೆಯಾ ಅಂತೀಯಾ? ನಿಮ್ಮಪ್ಪನ ಮನೆಯಿಂದ ತಂದಾಕಿದ್ಯಾನೆ? ಲೇಯ್, ನೀನು ಹೆಂಗೆ ಈ ಮನೆಗೆ ಬಂದಿದ್ಯೋ ನಾನು ಹಂಗೆ ಈ ಮನೆಗೆ ಬಂದಿರೋದೆ. ಬಾಯಿ ಮುಚ್ಕೊಂಡು ಇದ್ದೋ ಸರಿ, ಇಲ್ಲ ಅಂತಂದರೆ ಕೈಯೋ ಕಾಲ ಲೊಟ್ ಲೊಟ್ ಅಂತ ಬಿಟ್ಬಿಡ್ತೀನಿ. ಸೂಪನ ತಿಂತಂದು ಏನೇ ಏನಂತೆ ನನ್ನನ್ನು? ಏನಂತೆ ಇನ್ನೊಂದ್ಸತಿ ಅಲ್ಲ? ನನ್ನ ಸುದ್ದಿ ನಿನಗೆ ಯಾಕೆ? ನಾನು ಅರ್ಧ ಗಂಟೆನ ಹೇಳ್ತೀನಿ, 1 ಗಂಟೆನ ಹೇಳ್ತೀನಿ, ಎಷ್ಟು ಹೊತ್ಕನ ಹೇಳ್ತೀನಿ. ನಿನಗೆ ಯಾಕೆ ನನ್ನ ಸುದ್ದಿ? ನಿಮ್ಮ ಅಪ್ಪನ ಮನೆಯಿಂದ ಏನೇನು ತಂದಾಕಿದ್ಯಾ? ನಿನ್ನ ಗಂಡ ಮನೆಯಿಂದ ಏನೇನು ತಂದಾಕಿದ್ಯಾ? ಲೇ, ನನಗೆ ಗಂಡದ ತಿಂತಾ ಇರೋದು ನೀನು. ನನಗೆ ಗಂಡ ತಂದಾಕಿರೋದು ತಿಂತಾ ಇರೋದು. ಆವಾಗ ತಂದಾಗ್ತಾ ಇದ್ನು, ಆವಾಗ ತಿಂತಾ ಇದ್ನು. ಇವಾಗ ನನ್ನ ಮಕ್ಕಳು ತಂದಾಗ್ತಾ ಇರೋದು. ನನ್ನ ಗಂಡು ಗಾರ್ಮೆಂಟು ಫ್ಯಾಕ್ಟ್ರಿಗೆ ಮಾಡ್ಕೊಡ್ಬೇಕು. ನಿನ್ನ ಮಕ್ಕಳು ಅಲ್ಲಿ ಅಲ್ಲಾಡ್ತಾ ಇರೋದಮ್ಮ. ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ. ನೋಡೋ, ನಾನು ಸುದ್ದಿಗೆ ಬಂದಿದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ? ನೋಡೋ, ಕೋಪ ಬರ್ಸ್ಬೇಡ ನಂಗೆ. ಕೋಪ ಬರ್ಸಿದ್ದಿ ಅಂದರೆ ಬೀಳ್ತವೆ ಏಟಿಗೆ ನಿಂಗೆ. ಬಿಡೆ ಕೂದಲು ಬಿಡೆ. ಏನೇ ಮಾಡ್ತೀಯಾ? ಏನು ಮಾಡ್ತೀಯ ಹೇಳ? ಏನು ಮಾಡ್ತೀನಾ? ನನ್ನ ಸುದ್ದಿಗೆ ಬರ್ತೀಯಾ? ನನ್ನ ಸುದ್ದಿಗೆ ಬರ್ತೀನಿ? ನನ್ನ ಸುದ್ದಿಗೆ ಬರ್ತೀಯಾ? ನನ್ನ ಸುದ್ದಿಗೆ ಬರ್ತೀಯಾ? ನಾನು ಎಂಥವಳು ಅಂತ ನಾನು ತಿಳಿದು. ಒಳ್ಳೆಯವರು ಕೆಟ್ಟೋಳು ನಾನು. ನನ್ನ ಸುದ್ದಿಗೆ ಬಂದಿದ್ದಿ ಅಂದರೆ ಮೈಯಾಗ ಒಂದು ಮೂಳೆ ಇರಲ್ಲ, ಎಲ್ಲ ಮುರಿದು ಬಿಡ್ತೀನಿ. ನನ್ನೇ ಹೊಡ್ತೀಯಾ? ಹಾಂ, ತಕಳೆ ತಕ ತಕ ತಕಳೆ ತಕ ತಕ. ಅಯ್ಯೋ ಅಪ್ಪ, ಇಬ್ರು ಕಿತ್ಲಾಡ್ತಾವ್ರಪ್ಪ. ಅಪ್ಪ ಕಿತ್ಲಾಡ್ತಾವ್, ಬಿರಿ ನೋಡ್ಬಪ್ಪ. ಯಾರಿಬ್ರ? ಯಾರ? ಅಯ್ಯೋ, ಯಾಕೆ ದೇವ್ರ್ತಿತ್ತೆ? ಲೇಲಮ್ಮ, ಯಾಕೆ ಏನ ಬಂತು ನಿಂತ ನೋಗ ಬರಬಾರ್ದು. ಲೇಲಪ್ಪ, ತಿತ್ತದವಳ ಬಿಡಿನ್ ಬೇಡ. ಅಯ್ಯೋ, ಹೇ ಹೇ, ಸುಮ್ಮನೆ ಇರ. ಏನ್ರ ಬಂದಿರೋದು ನಿಮ್ಮ ಕತ್ತಿ ತಿಂದು ಮಸ್ತಿ ಅಂದ್ರೆ? ಬತ್ತೀಯ ನೀನು ಒಂದ್ಸತಿ ನನ್ನ ಸುದ್ದಿಕ? ನನ್ನ ಸುದ್ದಿಗೆ ಬತ್ತೀಯ ನೀನು? ಬತ್ತೀಯನೇ? ನೀನೇನು ಆಕಾಶದಿಂದ ಇಳಿದು ಬಂದಿದ್ದೇನೆ? ಯಾವಳವಳು ಬರೋದೆ ಏನ ಮಾಡ್ತೀಯ ನೀನು? ಮನ ಮರ್ಯಾದೆ ಇಲ್ದಿರ ನನ್ನ ಗಂಡ ನಿಕ್ಕೊಂಡಿದ್ಯಲ್ಲ ನೀನು. ನಿನ್ನ ಗಂಡ ನಾನು ಯಾಕೆ ಇಕ್ಕಂಡ್ಲೆ? ನನ್ನ ಗಂಡ ನೀನು ಇಕ್ಕಂಡಿರೋದು. ತಕಳೆ ತಕ ತಕ ತಕಳೆ ತಕ ತಕ. ಲೇ, ಅಲ್ಲಿ ಕೋಲ ಐತೆ ಎತ್ಕೊಂಬರ, ಹೇಳ್ತೀನಿ. ಇಬ್ಬರನ್ನೂ ಚೆನ್ನಾಗಿ ಬಾಚಿ ಊರಿಂದ ಆಚೆ ಬಿಸಾಕ್ತೀನಿ. ಹೇಯ್, ಯಾವಳು ಗೌರಿ? ಲೇ ಅಂಬುಜೆ, ಮಾನ ಮರ್ಯಾದೆ ಇಲ್ಲೇನೆ ನಿಮ್ಕ? ಅವಳು ಮಾತಾಡೋದು ಏನೇನು ತಪ್ಪು ಬಂದದ ನಿಂಕ? ಯಾವಾಗ ನೋಡಿ ಎಮ್ಗೊಡ್ಡೆ ಅಂತ ಇರ್ತಾಳೆ. ಏನು ಇವಳು ಅಪ್ಪನ ಮನೆಯಿಂದ ತಕೊಂಬಂದು ಹಾಕೋಳ? ಇಲ್ಲ ಇವಳು ಕೂಲಿನಲ್ಲಿ ಮಾಡಿ ತಕೊಂಬಂದು ಹಾಕೋಳ? ನನ್ನ ಮನೆ ಊಟ ನನ್ನ ಇಷ್ಟ. ಇವಳಿಗೆ ಯಾಕ? ಇವಳ್ದೆಷ್ಟು ಅಷ್ಟು ನೋಡ್ಕೊಬೇಕು ಅಲ್ಲ. ಮಗು ಬೆಳಗ್ಗೆ ಮನೆ ಬಿಟ್ಟು ಬಂದಿರೋಳು. ಇವಳಿಗೆ ಜ್ಞಾನ ಇಲ್ಲ. ಮಗು ಮನೆಗಿಲ್ಲ ಅಂತ ಅಂದ್ಬಿಟ್ಟು ನಾವು ಮಗು ಇವಳ ಮನೆ ಹತ್ರ ದೇವ ವಿಹಾನು ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ಬಂದವಳೆ ಮಗು ನುಡ್ಕೊಂಡು. ನಾನು ಅವನ ಜೊತೆಗೆ ಆಡ್ಕೊಂಡವಳೆ ಅಂತ ಹೇಳ್ಬಿಟ್ಟು ನಾನು ಮನೆಗಿದ್ನಿ. ಹೆಂಗೋ ಆ ಮನೆಗೆ ಅವಳಲ್ಲ ಅಂತ ಅಂದ್ಬಿಟ್ಟು ಇವರಿಬ್ರು ಎತ್ತ ಹೋಗಿರೋದು ಯಾಕೆ ಕೇಳೋದು? ಅದಕ್ಕೆ ಬಡ್ಡಿರ ನಡುಬಿದಾಗ ನಿಂತ್ಕೊಂಡು ಜುಟ್ಟುಗಳಿಟ್ಕೊಂಡು ನಿಂತ್ಕೊಂಡಿದ್ದೀರಾ? ಮಾನ ಮರ್ಯಾದೆ ಇಲ್ದವ. ಒಬ್ಬೊಬ್ಳಿಗೂ ಬಿಟ್ಟಿದ್ದೀನಂದ್ರೆ ಮುರ್ಕೊಂಬಿಡ್ಬೇಕು ಕಾಲುಗಳು. ಬಿತ್ತಿರ್ಬೇಕು ಮೂಲಿಗ್ಲಾಗೆ ಹಾಕಿ ತಿನ್ಕೊಂಡು. ದುರಾಂಕಾರನ ನಿಮ್ಕ? ನಿಮ್ಮ ದುರಾಂಕಾರ ಮಕ್ಕಳಿಗೆ ಅಷ್ಟು ಬೆಂಕಿ ಇಕ್ಕುತ್ತೋ ನೋಡ್ದವ್ರು ಏನು ಅನ್ಕೊಳಲ್ಲ. ಏನು ಬರಬಾರ್ದು ಬಂದಿರೋದು ನಿಮ್ಗೆ ರೋಗ ಒತ್ಕೊಂಡೋಗೋದ ತಂದು ಹಾಕ್ತಾರೆ ತಿಂದು ದುರಾಂಕಾರ ನಿಮ್ಕ. ಲೇ ಅಂಬುಜಿ, ನಿಂದು ಜಾಸ್ತಿ ಆಯಿತು. ನಿಂಕ ಬಾಯಿ ಮುಂದೆ ಯಾವಾಗ ಬೀಳ್ತವೆ ನಿಂಕ ಏಟುಗಳು. ಬೀಳ್ತವೆ. ಅವಳು ಮಾಡೋದೇನು ತಪ್ಪು ಬರಲ್ಲ, ಎಲ್ಲ ನಾನು ಮಾಡೋದೇ ತಪ್ಪು ನಿಂಕ. ಒಂದೊಂದು ಪರ್ಲಂಗ ದೂರ ಇಕ್ಕಿದ್ರು ನಾಯಿಗೆ ಕಚ್ಚಾಡ್ತಾ ಇದ್ದೀರಾ ಇಬ್ರು. ಏನು ಕಮ್ಮಿ ಆಗತ್ತಂತ ನಿಮ್ಕ? ಕೂಲಿ ನಾಲಿಗೆ ಕಳಿಸ್ಬೇಕು ಇಬ್ಬರನ್ನೂ ಒದ್ದು. ಅವಾಗ ತಿಕ್ಕ ಮುಚ್ಕೊಂಡು ಬಿದ್ದಿರ್ತೀರ ಮನೆಗ್ಲಾಗೆ. ಅದಕ್ಕೇನಪ್ಪ ನಾನು 2 ಮದುವೆ ಆಗಲ್ಲ. ಈ ಕಟಕ್ಕೇನೆ ಒಬ್ರಿಗೊಬ್ರು ಏನು ಕಚ್ಚಾಡ್ತಾ ಇರ್ತಾರೆ. ನಂಕ ನಾನು ಹೆಂಡ್ರು ಒಬ್ಳೆ, ಅವಳ್ಕ ನಾನು ಒಬ್ಬನೇ. ನಂಗೆ ಬೇಡಪ್ಪ ಇಬ್ಬರು ಹೆಂಡ್ರು ಸವಾಸ. ಅಯ್ಯಪ್ಪ, ನಡಿ ಮನೆ ಹತ್ರಕ. ನಾನೇನು ನಿನ್ನ ಕೊಂಪೆಯನ್ನು ಹೊತ್ಕೊಂಡು ಹೋಗಕ್ಕೆ ಬಂದಿಲ್ಲ. ಕವಿತಾ ಬಂದರು ಅಂತ ಫೋನ್ ಮಾಡಿದ್ದಲ್ಲ, ಅದಕ್ಕೆ ಬನ್ನಿ. ನನಗೆ ಮಗು ಇಲ್ಲೇ ಆಡ್ಕೊಂತವಳೆ ಅಂತ ಬಂದೆ. ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ನಡಿ ಮನೆ ಹತ್ರಕ. ಅವಳು ಮಾತಾಡೋದು ಏನು ಬರಲ್ಲ ನಿಂಕ, ಎಲ್ಲ ನಂದೇ ತಪ್ಪಲ್ಲ. ಮಾತಾಡಬೇಡ, ನಡಿ ಅಂತ ಹೇಳ್ತಾ ಇರೋದು. ನಡಿ ಮನೆ ಹತ್ರಕ್ಕೆ ಬರ್ತೀನಿ. ನಡಿ ಒಳಕ. ಇಷ್ಟು ವಯಸ್ಸಾಗತ್ತೆ ಮಾನ ಮರ್ಯಾದೆ ಇಲ್ಲೇನೆ? ಮಾನ ಮರ್ಯಾದೆ ಇಲ್ಲ ನಿಂಕ? ಕಾಲು ಕೆರ್ಕೊಂಡು ಅವಳ ಮೇಲೆ ಜಗಳಕೋತೀಯ. ನಾನು ನೋಡ್ತಾ ಇದ್ದೀನಿ. ಅವಳು ಪಾಡ್ಕ ಅವಳು ಇತ್ತಾಳೆ ತುಂಬಿದ್ಕೊಡ ಹಂಗೆ. ನೀನು ಅರ್ಥ ಕೊಡ್ದಾಗ ನೀರಿಕ್ಕೊಂಡು ಅಲ್ಲಾಡ್ತೀಯ. ಏನು ನಿಂದು ಸಮಾಚಾರ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನನ್ನನ್ನು ಸಮಾಚಾರ ಕೇಳಿದ್ದೆ ಅಂದ್ರೆ ಗೂಬಿಗೆ ಹಾಕ್ತೀನಿ ನೋಡ್ಕ ಸರಿಯಾಗಿ. ನೋಡ್ದೇನೆ ಸರಸ್ವತಿ ಹೆಂಗೆ ಮಾತಾಡ್ತಾನೆ ನೋಡ್ದೇನೆ. ಅವ್ರ ಅಪ್ಪನ ಚಾಕ್ರಿ ಮಾಡಿದ್ನಿ, ಅವ್ರ ಚಿಕ್ಕಮ್ಮನ ಚಾಕ್ರಿ ಮಾಡಿದ್ನಿ. ಇವತ್ತು ನನಗೆ ಬೆಲೆ ಇಲ್ಲಲೇ ಈ ಮನೆಗ. ನಾ
ನಾನು ಈ ಮನೆಗೆ ಇರಲ್ಲ ಅಂದ್ರೆ ಇರಲ್ಲ, ಎಲ್ಲರೂ ದೂರ ಹೋಗಿ ಬದುಕೊಬಿಡ್ತೀನಿ. ಯಾವಾಗ ನೋಡು ಅವಳ ಮೇಲೆ ಪ್ರೀತಿ ತೋರಿಸ್ತಾನೆ. ನಾನು ಏನೇ ಮಾಡಿದ್ದೀನಿ, ಇಂಥ ಗಂಡು ಏನಕ್ಕೆ ಬೇಕು ನಂಗೆ? ಬೇಕಾಗಿಲ್ಲ ಇಂಥ ಗಂಡ. ಅಯ್ಯೋಳಮ್ಮ, ಗನ್ನೋರು ಎನ್ನೋರು ಎಲ್ಲ ಅಂದ್ರೆ ಹಿಂದೇನೆ ಕಿತ್ತಾಡೋದು. ನಿನ್ ತಲೆಡಿರಲ್ಲಮ್ಮ. ನೀನೇ ಕಾಡು ಕಡ್ಕೊಂಡು ಗೊತ್ತಿತ್ತಿ ಮೇಲೆ ಗದಳಕ ಓದಾ ಕೇಳಲ್ಲಮ್ಮ. ಹೋಗರಲ್ಲಮ್ಮ ಪಾಪ, ಏನ್ ಮಾಡಲ್ಲ ಗೊತ್ತಿತ್ತೆ. ನೀನು ಹಂಗೆ ಅಂತೀಯನೆ? ನನ್ನೆಲ್ಲ ತಪ್ಪು ಎಲ್ಲನೂ ಬಾಯಿ ಮುಚ್ಕೊಂಡು ಬಿತ್ತಿರ್ಬೇಕಾ? ಅದಕ್ಕೇನಮ್ಮ ನಾನು 2 ಮದುವೆ ಆಗ್ತಾ ಇಲ್ಲ. ಅಬರ ಕಲ್ಲಿಡಲ್ಲಮ್ಮ, ಅಬರ ಕಲ್ಲಿಡು. ಏನ್ ಮಾಡತ್ತಾ ಅಲ್ಲ. ಬಾ ವಾನ ಬಾ. ಸರಸ್ವತಿ, ಬಾ. ಊಟ ತಂದಿದ್ನಲ್ಲ, ಚಿನ್ನಿಲ್ಲ ನೀನು? ತಿಂದೆ. ಯಾಕತ್ತೆ ಅಳ್ತಾ ಇದೀಯಾ? ಏನ್ ಹೇಳಪ್ಪ ಅಳಿಮಯ್ಯ, ನಿನ್ನಂತ ಅಳಿನು ಅಂತ ಗಂಡು ಇಂಥ ಮಕ್ಕಳು ಇರೋದಕ್ಕ ನಂಗ ಸಂತೋಷ ಆಗ್ತದೆ. ಸಂತೋಷದ ಕಣ್ಣೀರು ಸುರಿತಾವೆ. ಬಂಗಾರದಂತ ಅಳಿನ್ ಸಿಕ್ಕಿದ್ಯಾ? ಹೌದತ್ತೆ, ಹೋಗ್ಲಿ ಬಿಡತ್ತೆ. ನಿನ್ ಕಳೀನಾಗಿದ್ದಕ್ಕೂ ಸಾರ್ಥಕ ಆಯ್ತು. ಅಯ್ಯ ನಿನ್ ಒಟ್ಟು ಹೋಗು. ಅದ್ಯಾಕತ್ತೆ ಇವಾಗ ಹೋಗ್ಬಿಟ್ಟು ಇವಾಗ ಬೈತಾ ಇದೀಯಾ? ಕಟ್ಕೊಂಡಿರೋ ಗಂಡ ಸರಿಲ್ಲ, ಮನೆ ಅಳಿನ್ ಸರಿಲ್ಲ, ಮನೆ ಮಕ್ಕಳು ಸರಿಲ್ಲ. ಯಾರ ಹತ್ರಪ್ಪ ನಾವು ಬದುಕೋದು? ಯಾರ ಹತ್ರ ಬಾಳೋದು ಹೇಳು? ಯಾಕ ನಾನು ಜೀವನ ಮಾಡೋದು? ಇವಾಗ ಒಳ್ಳೆ ಹಳ್ಳಿನಂತೆ ಇವಾಗ ಬೈತಾ ಇದೀಯಾ? ಅಯ್ಯೋ ನೀನ್ ಹಳ್ಳಿನಾಗೆ ನಿನ್ ಮಗ ಮುಚ್ಕೊಂಡು ಹೋಗು. ನಿಂದು ಯಾವಾಗ್ಲೂ ಇದ್ದಿತ್ತೆ ರಾಮಾಯಣ. ತಕ ಸರಸ್ವತಿ, ಎಲ್ಲ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕಾಯ್ತು. ಇಲ್ಲಿ ಕೂಗು. ಅಪ್ಪ ಅಪ್ಪ, ಏನ ಒದ್ಬಿಟ್ಟು ಕಳ್ಸ ನಿಮ್ಮ ಅಮ್ಮನ ಒಳಕ. ಅದೆಲ್ಲ ರಘು ಬಂದವನ್ ಬಾ, ಏನೋ ಮಾತಾಡ್ಬೇಕಂತೆ. ಕಳ್ಸು ಒಳಕ. ಸರಸ್ವತಿ, ಅಯ್ಯಲ್ಲ ಮಕ್ಕಳಿರಲ್ಲಮ್ಮ, ಯಾಕೆ ಹಿಂಗೆ? ಇನ್ನಿಬ್ರೇ ತಾನೇ ಒಳಾಡಿರೋದು. ಇವಾಗ ನೀನಾಕೆ ಅಲಿತಾ ಇದೀಯಾ? ಕಲ್ಲಿಡಿರು, ನರಿ ಒಳಕ. ಅಪ್ಪನ ಜೊತೆಗ ಒಂದು 3 ದಿನ ಮಾತಾಡಲ್ಲ ನೀನು. ಅವಾಗ ಲಪ್ಪನ್ಕ ನಿನ್ನ ಮೇಲೆ ಪ್ರಿಯ ಹುಟ್ಟುತ್ತದೆ. ಹೌದೇನೆ? 1 ದಿನ 2 ದಿನ 3 ದಿನ ಮಾತಾಡಲ್ಲ ನೀನು. ಮಾತಾಡಲ್ಲ ನೀನು. ಅವಾಗ ಲಪ್ಪನ್ಕ ಪ್ರಿಯ ಹುಟ್ಟದ ನಿನ್ನ ಮೇಲೆ. ಹೌದಾ? 3 ದಿವಸ 6 ದಿವಸ ಮಾತಾಡಲ್ಲ ತಕ. ಅಂದೆ ಮರ ನರಿ ಮಾತಾಡಲ್ಲ ನೀನು. ಲಪ್ಪನ ಜೊತೆಗ ಆತುದೂನು ಮಾತಾಡಲ್ಲಮ್ಮ. ಆಯ್ತು, ಮಾತು ನಡಿ. ಇನ್ನು ಮೇಲೆ ಈ ಅಂಬುಜಿ ಅಂದ್ರೆ ಏನು ಅಂತ ತೋರಿಸ್ತೀನಿ ನಾನು. ತೋತು ಒಂದೊಂದ್ಕಿತ ನಮ್ಮ ಸಾವಿತ್ರಿ ನಾನು ಹೇಳ್ದಂಗೆ ಕೇಳಲ್ಲ. ನಾನು ನಮ್ಮ ಸಾವಿತ್ರಿ ಜೊತೆಗ 3 ದಿವಸ ಮಾತಾಡಲ್ಲ. ಅವಳು ನನ್ನ ಮಾತೇ ಕೇಳಲ್ಲ. ನಾನು ಇನ್ಮೇಲೆ ಮಾತಾಡಲ್ಲ. ಮವ ಹುಡುಗಿ ಚೆನ್ನಾಗೋಳ? ಅದಕ್ಕೆ ಮವ ಮಾತಾಡು. ಹುಡುಗಿ ಚೆನ್ನಾಗೋಳ? ಪರವಾಗಿಲ್ಲ, ನಮ್ಮ ಮನೆಗೆ ಕುಂತ್ಕೊಂತಲ್ಲ. ಅಯ್ಯ ಮವ, ಯಾಕೆ ಹಂಗೋತಾ ಇದೆಯಾ? ರಾಜ ಮುದ್ದು ರಾಜ, ನೂಕುವಂತ ಕೋಪ ನಿನ್ನಲ್ಲೇಕೆ? ಮವ ಅಯ್ಯ ಮಾತಾಡು. ಹುಡುಗಿ ಹೆಂಗವಳೆ ಅಂತೇಳು. ಆಶಂಕನಲ್ಲಿ ಏನಾಯ್ತು ಮವ? ನಿಕ ಯಾಕೆ ಮವ ಕೋಪ ಮಾಡ್ಕೊಂಡಿದ್ಯಾ? ನಿನ್ ಜೊತೆಗೆ ನಾನು 3 ದಿವಸ ಮಾತಾಡಲ್ಲ. ಯಾಕೋ ನಾನೇನಪ್ಪ ಅಂತ ತಪ್ಪು ಮಾಡಿರೋದು? ಇನ್ಮೇಲೆ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ. ಬಾ ಮವ, ನನ್ನ ಮೇಲೆ ಯಾಕೆ ನೀನು ಕೋಪ ಮಾಡ್ಕೊಂತೀಯಾ? ನೀನು ನಾನು ಹೇಳ್ದಂಗೆ ಕೇಳಲ್ಲ, ಅದಕ್ಕೆ ನಂಗೆ ನಿನ್ ಮೇಲೆ ಕೋಪ. ನೀನ್ ಹೇಳ್ದಂಗೆ ಕೇಳಲ್ಲ? ಯಾವಾಗಿಂದ ಮವ? ನನ್ನ ಜೊತೆಗೆ ಮಾತಾಡ, ಅವೆಲ್ಲ ಹೇಳಕ್ಕಾಗಲ್ಲ ನಿಂಕ. ಹೇಳು, ಪರವಾಗಿಲ್ಲ. ಅದೇನಂತ ಹೇಳು. ಒಂದು ಹಾಡು ಹೇಳ್ತೀನಿ ತಡಿ ನಿಂಗೋಸ್ಕರ. ರಾಜ ಮುದ್ದು ರಾಜ, ನೂಕುವಂತ ಕೋಪ ನಿನ್ನಲ್ಲೇಕೆ? ನೀನು ಹಾಡು ಹೇಳಿದ್ರು ಮಾತಾಡಲ್ಲ, ಹಾಡು ಹೇಳ್ತಿದ್ರು ಮಾತಾಡಲ್ಲ. ಹೋಗು. ವೈ ಮವೈ. ಹೋಗೆ, ನಾನು ಮಾತಾಡಲ್ಲ. ಬರಲ್ಲ ಮವ. ಏನೇ ನನ್ನನ್ನೇ ಹಂಗಂತೀಯಾ? ಅದಕ್ಕೆ ಬಾಯಿಲೆ. ಬರಲ್ಲ, ಹೋಗು. ಮುಂದುವರಿಯುವುದು.